ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದಂತ ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ. 2022ರಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಸ್ಥಾಪಿಸಿದಂತ ಶಿವಸೇನೆ ಪಕ್ಷವು 2 ಬಣಗಳಾಗಿ ವಿಭಜನೆಯಾಯಿತು ಮತ್ತು ಈಗ ಭಾರತೀಯ ರಾಜಕೀಯದ ಚಾಣಕ್ಯ ಅಂತ ಕರೆಯಲ್ಪಡುವಂತ ಶರದ್ ಪವಾರ್ ಅವರ ಪಕ್ಷವು ಕೂಡ ವಿಭಜನೆಯಾಗಿದೆ. ಇನ್ನು ಶರದ್ ಪವಾರ್ ಜೂನ್ 10, 1999ರಂದು ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಇನ್ನು PA ಸಂಗ್ಮಾ ಮತ್ತು ತಾರಿಕ್ ಅನ್ವರ್ ಅವರಂತಹ ನಾಯಕರು ಪಕ್ಷಕ್ಕೆ ಸೇರ್ಕೊಳ್ತಾರೆ. ಶರದ್ ಪವಾರ್ ಅವರ ಕುಟುಂಬ ಯಾವಾಗಲೂ ಅವರ ಬೆಂಬಲಕ್ಕೆ ನಿಂತಿದೆ. ಇನ್ನು ಶರದ್ ಪವಾರ್ ಅವರ ತಮ್ಮನ ಮಗ ಅಜಿತ್ ಪವಾರ್ ಕೂಡ NCP ಸೇರ್ಕೊಂಡ್ರು. ಬಳಿಕ ಅಜಿತ್ ಪವಾರ್ ತಮ್ಮ ರಾಜಕೀಯ ಚಾಣಾಕ್ಷತನದಿಂದ ಮಹಾರಾಷ್ಟ್ರದಲ್ಲಿ ಪಕ್ಷವನ್ನ ಬಲಪಡಿಸಿದ್ರು. 8 NCP ಶಾಸಕರೊಂದಿಗೆ ಬಿಜೆಪಿ ಶಿಂದೆ ಬಣವನ್ನ ಸೇರಿದ್ರು. ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯೂ ಆದರೂ. ಬಳಿಕ ಅಜಿತ್ ಪವಾರ್ ವಿರುದ್ಧ ಹೋರಾಟವೂ ನಡೆದಿತ್ತು. ಇನ್ನು ಅಜಿತ್ ಪವಾರ್ ಪತ್ನಿಯ ಹೆಸರು ಸುನೇತ್ರಾ ಪವಾರ್. ಮಹಾರಾಷ್ಟ್ರದ ಮಾಜಿ ಸಚಿವ ಪದಮ್ ಸಿಂಗ್ ಪಾಟೀಲ್ ಅವರ ಸಹೋದರಿ ಸುನೇತ್ರಾ. ಅಜಿತ್ ಪವಾರ್ ಮತ್ತು ಸುನೇತ್ರಾ ಪವಾರ್ ಅವರಿಗೆ ಜೈ ಪವಾರ್ ಮತ್ತು ಪಾರ್ಥ್ ಪವಾರ್ ಎಂಬ 2 ಗಂಡು ಮಕ್ಕಳು ಕೂಡ ಇದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.